ನಮಸ್ಕಾರ ವೀಕ್ಷಕರೇ, ಯುಗಾದಿ ಸಂಗೀತ ಎನ್ನುವ ಈ ಸಂಗೀತ ಲೋಕಕ್ಕೆ, ಯುಗಾದಿಯ ಸಂಗೀತ ಲೋಕಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಮೊದಲನೇದಾಗಿ ನಮ್ಮ ಗರುಡ ಟಿವಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹೊಸ ಹರುಷದ ಯುಗಾದಿಯ ಶುಭ ಹಾರೈಕೆಗಳು. ವೀಕ್ಷಕರೇ, ಎಲ್ಲ ಹೊಸತನ ನಿಮ್ಮದಾಗಲಿ, ಹಾಗೆ ನೀವು ಅಂದುಕೊಂಡ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಲಿ ಅನ್ನೋ ಒಂದು ಹಾರೈಕೆ ಜೊತೆಗೆ ಈ 7 ಹಾಡುಗಳ ಮಹಾಸಂಗಮವನ್ನು ಗರುಡ ಟಿವಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತದೆ. ದ.ರಾ. ಬೇಂದ್ರೆ ಅವರು ಒಂದು ಅದ್ಭುತವಾದ ಹಾಡನ್ನು ಬರೆದಿದ್ರು ಯುಗಾದಿ ಬಗ್ಗೆ. ಅದನ್ನು ಕುಲವಧು ಅನ್ನುವ ಒಂದು ಚಲನಚಿತ್ರದಲ್ಲಿ 1963ರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಜಿ.ಕೆ. ವೆಂಕಟೇಶ್ ಅವರ ಸಂಗೀತ. ಹಾಗೆ ನಿಮ್ಗೆ ಗೊತ್ತಿರಬೇಕು, ದ.ರಾ. ಬೇಂದ್ರೆ ಅಂತಂದರೆ ಕ್ರಿಯೇಟಿವ್ ಹಾಗೆ ಒರಿಜಿನಾಲಿಟಿ ಇರುವ ಕವಿ, ಮಹಾಕವಿ ಅಂತ ಹೇಳ್ತೇನೆ. ನಮ್ಮ ಸಾಧನಕೇರಿಯ ಹೆಮ್ಮೆ. ಬೇಂದ್ರೆ ಅಜ್ಜ ಅಂತ ಹೇಳ್ತಾರಲ್ಲ, ನಮ್ಮ ಧಾರವಾಡದಲ್ಲಿ ಬೇಂದ್ರೆ ನಾಡು ಅಂತ ಹೇಳಿದರೆ ಧಾರವಾಡ. ಈಗ ಅದು ಹಂಗಿಲ್ಲ, ಹಂಗಾಗಲಿ ಅಂತ ಹೇಳ್ತಾ ಈಗ ಈ ಹಾಡು ಹೆಂಗಿದೆ ಅಂದರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷನ ಅಂದರೆ ಎಲ್ಲ ಹೊಸತನವನ್ನು ತರ್ತಿದೆ. ಲೀಲಾವತಿ ಅಮ್ಮವರು ಎಷ್ಟು ಅದ್ಭುತವಾಗಿ ಅಲ್ಲಿ ತಳಿ ತೋರಣ ಹಾಗೆ ಎಲ್ಲ ಸಂಭ್ರಮ, ಹೂವು ಹಣ್ಣು ಎಲ್ಲ ಇರ್ತದೆ. ಇದನ್ನು ಯುಗಾದಿ ಹೆಂಗಿರ್ತದೆ ಅನ್ನೋದಕ್ಕೆ, ಆಮೇಲೆ ಪ್ರತಿ ವರ್ಷ ಅದು ಮರಳಿ ಮರಳಿ ಬರ್ತದೆ ಅಂತ ಅನ್ನೋ ಅರ್ಥದಲ್ಲಿ ಬೇಂದ್ರ ಅಜ್ಜ ಅವರು ಬರೆದಿರುವ ಈ ಹಾಡನ್ನು ನಿಮಗಾಗಿ ಯುಗಾದಿ ವಿಶೇಷವಾಗಿ. ಕೇಳಿದ್ರಲ್ಲ, ಈಗ ಯುಗಾದಿ ಆದಮೇಲೆ ಯುಗಾದಿ ನಂತರ ಬೇವು ಬೆಲ್ಲ ಅಂತ ಹೇಳಿ ಸ್ವೀಕರಿಸ್ತಾರೆ. ಅಂದರೆ ಹೇಳ್ತಾರಲ್ಲ, ಬೇವು ಬೆಲ್ಲ ಎರಡನ್ನು ಮಿಶ್ರಣ ಮಾಡಿ ತಗೊಳ್ಳಿ, ಕಷ್ಟ ಸುಖ ಎರಡನ್ನು ಕೂಡ ನೀವು ಸಮನಾಗಿ ತಗೊಳ್ಳಿ ಅಂತ. ಆದರೆ ಹೆಂಗಿದೆ ಅಂದರೆ, ಮನುಷ್ಯರ ಸಹಜವಾದ ಒಂದು ಗುಣ ಏನಂದರೆ, ಕಷ್ಟ ಬೇಡ. ಹೇಳ್ತಾರಲ್ಲ, ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ನಮಗೆಲ್ಲ ಒಳ್ಳೆಯದು ಮಾತ್ರ ನನಗಿರಲಿ, ಕೆಟ್ಟದ್ದು ಹೇಳ್ತಾರಲ್ಲ ಬೇರೆಯವ್ರಿಗಿರಲಿ ಅನ್ನೋ ಅರ್ಥದಲ್ಲಿ. ಅದಕ್ಕೆ ದೇವರು ಏನು ಹೇಳ್ತಾರೆ, ಹಂಗಿರಂಗಿಲ್ಲ. ಹಬ್ಬ ಸಂಪ್ರದಾಯ ಅದು ಒಂದು ಅರ್ಥದಲ್ಲಿ ಇಟ್ಟಿರ್ತೀವಿ.
ಬೇವು ಬೆಲ್ಲ ಎರಡನ್ನೂ ನೀವು ತಗೊಳ್ಳಿ. ಕಾರಣ ಕಷ್ಟ ಸುಖ ಮನುಷ್ಯನಿಗೆ ಸಹಜ. ಎಷ್ಟು ಅದ್ಭುತವಾಗಿ ನಮ್ಮ ಹಬ್ಬಗಳ ಒಂದು ಆಚರಣೆ ಯೋಚನೆ ಇರ್ತಿತ್ತು ಅನ್ನೋದಕ್ಕೆ ಈ ಹಿಂದೂಗಳ ಈ ಸಂಪ್ರದಾಯ ವಿಶೇಷವಾಗಿ ಏನಿರ್ತದಲ್ಲ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳ್ತೀನಿ. ಒಂದು ಅರ್ಥದ ಜೊತೆಗೆ ಅವಾಗೆಲ್ಲ ಸ್ಯಾಟಲೈಟ್ ಇಲ್ಲ, ಟಿ ವಿ ಇಲ್ಲ, ಎಂಥದ್ದು ಇಲ್ಲ. ಜನರೊಂದಿಗೆ ಬೆರೆತು ಸಂಭ್ರಮವನ್ನು ಆಚರಿಸಲಿಕ್ಕೆ ಹಬ್ಬಗಳು ಇರ್ತಾ ಇದ್ವು. ಈಗ ಹಬ್ಬ ಬಂತು ಅಂದರೆ ಇವತ್ತು ರಜಾನ, ಹಂಗಾದ್ರೆ ನಾವು ಅಲ್ಲಿ ಇಲ್ಲಿ ಹೋಗ್ಬಿಡೋಣ, ಟ್ರೆಕ್ಕಿಂಗ್ ಹೋಗೋಣ, ಪಾರ್ಟಿಗೆ ಹೋಗೋಣ, ಅಲ್ಲಿ ಹೋಗೋಣ, ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ. ಈಗ ಯಾವುದೂ ಇಲ್ಲ. ಮನೆಯಲ್ಲಿ ಮನದಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ. ಮತ್ತೆ ಆ ಹಬ್ಬಗಳು ಆ ಸಂಪ್ರದಾಯಗಳು ಬರಲಿ ಅನ್ನೋದಕ್ಕೇ ಇನ್ನೂ ಈ ಹಬ್ಬಗಳು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅರ್ಥಪೂರ್ಣ ಆಚರಣೆ ಯುಗಾದಿ ಇದಾಗಲಿ ಅಂತ ಹೇಳ್ತಾ ಈ ಬೇವು ಬೆಲ್ಲ ಅನ್ನೋ ಒಂದು ಆಲ್ಬಮ್ ಸಾಂಗ್ ಇದು ಸಿ ಅಶ್ವಥ್ ಅವರ ಕಾಂಪೋಸಿಷನ್, ಹಾಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ. SP ಅವರ ಎಷ್ಟು ಅದ್ಭುತ ಧ್ವನಿ ಇದೆ ಅಂತಂದರೆ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದಿದ್ದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ, ಗೋಣು ಹಾಕಿ ಕೂಡ ಬೇಡ ಗತ್ತಿನಾಗೆ ಬಾಳ ನೋಡ, ತಲೆ ಕೆಳಗೆ ಹಾಕ್ಕೊಂಡು ನೀವು ಯಾಕೆ ಕೂಡ್ತೀರಿ, ಎದೆ ಉಬ್ಬಿಸಿ ಬದುಕಿ, ಯಾರಿಗುಂಟು ಯಾರಿಗಿಲ್ಲ. ಕಷ್ಟ ಸುಖ ಎಲ್ಲ ಈ ಮನುಷ್ಯನಿಗೆ ಬರ್ತವೆ, ಮರಕ್ಕೆ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ. ಈಗ ಮರಕ್ಕೆ ಕೂಡ ಬರ್ತವೆ, ಮನುಷ್ಯರು ಮರಕ್ಕೆ ನೆರಳು ತಗೊಂಡು ಕೂಡ ಮರ ಕಡಿಯೋದಿದ್ದಾರೆ. ಈ ಹಾಡನ್ನು ಕೇಳಿ ನೀವು ಬೇವು ಬೆಲ್ಲ ಸವಿದಂತೆ ಆಗ್ತದೆ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದದ್ದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ, ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ, ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ, ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ. ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ, ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ. ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಓ ಗೆಣೆಯ, ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಓ ಗೆಣೆಯ, ಕೈಯ ಚೆಲ್ಲಿ ಕೊರಗ ಬೇಡಯ್ಯ, ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ, ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಪ್ರೀತಿ ಪ್ರೇಮ ನಡೆದ ಮೇಲೆ ತಪ್ಪೋದಿಲ್ಲ ರಾಸಲೀಲೆ, ಕದ್ದು ಮುಚ್ಚಿ
ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯ್ಯಾಲೆ. ಪ್ರೀತಿ ಪ್ರೇಮ ನಡೆದ ಮೇಲೆ ತಪ್ಪೋದಿಲ್ಲ ರಾಸಲೀಲೆ. ಕದ್ದು ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯ್ಯಾಲೆ. ಒಳಗೆ ಹೊರಗೆ ಯಾಕೆ ಬೇಕಯ್ಯ ಓ ಗೆಣೆಯ, ಒಳಗೆ ಹೊರಗೆ ಯಾಕೆ ಬೇಕಯ್ಯ ಓ ಗೆಣೆಯ. ಕಣ್ಣು ತೆರೆದು ಲೋಕ ನೋಡಯ್ಯ. ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಬಂದದ್ದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ. ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ವೀಕ್ಷಕರೇ, ಕೇಳಿದ್ರಲ್ಲ, ಹಬ್ಬ ಅಂದರೆ ಸಡಗರ ಸಂಭ್ರಮ. ಈಗ ರಾಜನ್ ನಾಗೇಂದ್ರ ಅವರ ಮತ್ತೊಂದು ಮ್ಯೂಸಿಕಲ್ ದೇವರ ಗುಡಿ ಅನ್ನೋ ಒಂದು ಚಲನಚಿತ್ರ. ನಿಮ್ಗೆ ಗೊತ್ತಿರಲಿ, ರಾಜನ್ ನಾಗೇಂದ್ರ ಅವರ ಸಂಗೀತವನ್ನು ಕೇಳೋದೇ ಒಂದು ಹಬ್ಬ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನಕ್ಕೆ, ಅಂದರೆ ಮನಕ್ಕೆ ಆಗಲಿ ಮನೆಗೆ ಆಗಲಿ ಸತಿಯೇ ಕಾರಣ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲೆಲ್ಲ ಇಷ್ಟೊಂದು ಓಡಾಡಿ ಮಾಡ್ತಾರೆ ಹಬ್ಬ ಸಂಭ್ರಮ. ಅವರಿಗೋಸ್ಕರ ಈ ಹಾಡನ್ನು ಹಾಕಲಿಲ್ಲ ಅಂದರೆ ನೀವು ಬೈಕೊಂತೀರ ಗರುಡನನ್ನು, ನಾವು ಬಯಸ್ಕೊಳೋದಿಲ್ಲ. ಈ ಹಾಡು ನಿಮಗೆ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಬಾನಿಗೆ ಎಂದೆಂದಿಗೂ ರವಿಯೇ ಭೂಷಣ, ಬಳುಕುವ ಲತೆಗೆ ಹೆಣ್ಣಿನ ಮುಡಿಗೆ ಹೂವೇ ಭೂಷಣ. ರಜನಿಗೆ ಎಂದೆಂದಿಗೂ ಶಶಿಯೇ ಭೂಷಣ, ಅರಳಿದ ಮನಕ್ಕೆ ಹವಳದ ತುಟಿಗೆ ನಗುವೇ ಭೂಷಣ. ನೋವಿಗೆ ನಲಿವಿಗೆ, ನೋವಿಗೆ ನಲಿವಿಗೆ ಹೆಣ್ಣೇ ಕಾರಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೇ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ.
ಮದುವೆಯ ಅನುಬಂಧವು ಎಂದೂ ಅಳಿಯದು. ಕೋಪದ ಕಿಡಿಗೆ ರೋಷದ ಉರಿಗೆ ಒಲವು ಬಾಡದು. ದೇಹವು ದೂರಾದರೂ ಮನಸ್ಸು ಮರೆಯದು. ಬೆರೆತಿಹ ಜೀವ ವಿರಹದ ನೋವ ಎಂದೂ ಸಹಿಸದು. ಒಲವಿನ ಜೀವನ ಒಲವಿನ ಜೀವನ ಸುಖಕ್ಕೆ ಸಾಧನ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ. ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೇ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಕೇಳಿದ್ರಲ್ಲ ಯುಗಾದಿಯ ಹಾಡುಗಳು. ಈಗ ಸಹಜವಾದ ಸಂಗೀತಮಯ, ಯಾಕಂದರೆ ಸಂಗೀತ ಕೂಡ ಒಂದು ಹಬ್ಬ. ನಿಮ್ಮ ಮನಸ್ಸು ಮುದಗೊಳ್ಳಬೇಕು ಅಂದರೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಬೇಕು. ಈಗ 4 ಹಾಡುಗಳೇನಿದಲ್ಲ ಯುಗಾದಿಗೆ ಸಂಬಂಧ ಇರಲಾರ್ದು, ಆದರೆ ನಿಮ್ಮ ಮನಸ್ಸಿಗೆ, ನಿಮ್ಮ ಹೇಳ್ತಾರಲ್ಲ ಆರೋಗ್ಯಕ್ಕೆ ಇದು ಸಂಬಂಧಪಟ್ಟಿದ್ದು. ಆರೋಗ್ಯ ಅಂತಂದರೆ ಇದರಲ್ಲಿ ಏನು ಟಿಪ್ಸ್ ಇರಲ್ಲ. ಸಂಗೀತ ಆರೋಗ್ಯವನ್ನು ಸುಧಾರಿಸ್ತದೆ, ಯಾಕಂದರೆ ರಾಗಕ್ಕೆ ರೋಗವನ್ನು ಮರೆಸುವ ಶಕ್ತಿ ಇದೆ ಅಂತ ಹೇಳ್ತಾ, ಈಗ ತಾಯಿ ದೇವರು ಅನ್ನೋ ಒಂದು ಚಲನಚಿತ್ರ ಇಲ್ಲಿ ರಾಜ್ಕುಮಾರ್ ಹಾಗೆ ಭಾರತಿ ಅಮ್ಮ ನಡೆಸಿದ್ದಾರೆ. ತಾಯಿ ದೇವರು, ಅವಾಗ ಟೈಟಲ್ಗಳು ಎಷ್ಟು ಚಂದ ಇರ್ತವೆ. ತಾಯಿ ದಟ್ ಈಸ್ ಈಕ್ವಲ್ ಟು ಗಾಡ್. ಈಗ ಮನೆಗೆ ಬಂದರೆ ಮಗ ಕುಡ್ಕೊಂಬರ್ದಿರ್ತಾರೆ, ತಾಯಿ ಒಂದು ಮೂಲೆಯಲ್ಲಿ ನಾಯಿ ಬಿದ್ದಂಗೆ ಬಿದ್ಕೊಂಡಿರ್ತಾರೆ, ತಾಯಿನ ಜೋರು ಮಾಡ್ತಾರೆ, ಬಡಿತಾರೆ, ಹೊಡಿತಾರೆ, ಪಾಪವನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ತಾಯಿಗೆ ಕಿಮ್ಮತ್ತು ಕೊಳ್ಳಾರ್ದ ಮಕ್ಕಳು ಮಕ್ಕಳೇ ಅಲ್ಲ ಅಂತ ಹೇಳ್ತೇನೆ, ಪ್ರಾಣಿಗಳು. ಆ ಪ್ರಾಣಿಗಳನ್ನು ಸಾಕುವುದು ಕೂಡ ತಾಯಿಯ ಕರ್ಮ ಅಂತ ಹೇಳ್ತೇನೆ. ಹೇಳ್ತಾರಲ್ಲ, ಈ ಎಣ್ಣೆ ಹೊಡೆಯೋದು ಒಂಥರ ಶೋಕಿ ಆಗಿಬಿಟ್ಟಿದೆ. ಧೂಮಪಾನ ಅಥವಾ ಇನ್ನೊಂದು ಆರೋಗ್ಯಕ್ಕೆ ಹಾನಿಕರ ಅಂಥೇಳಿ ಅವೆಲ್ಲ ತಗೊಂಡು ಇದು ಏನಿದೆ ಅಲ್ಲ, ಇದೇ ಒಂದು ರೀತಿಯಿಂದ ಹಾಸ್ಪಿಟ್ಲು ಇಲ್ಲೇ ಅಡ್ಮಿಟ್ ಇರ್ತವೆ. ಅವ್ರದ್ದು ನಸೀಬ್ ಚಲೋ ಇತ್ತಂದರೆ ಅದನ್ನ ಎಣ್ಣೆ ಕುಡಿದು ಕೂಡ ಮತ್ತೊಂದು 10-20 ವರ್ಷ ಬದುಕ್ತಾರೆ. ಇಲ್ಲ ಅಂತಂದರೆ ಮಲ್ಕೊಂಡವನು ಹೇಳಂಗಿಲ್ಲ. ಇದು ಯೋಚನೆ ಮಾಡಿ. ತಾಯಿ ದೇವರು ಅಂದಾಗ ತಾಯಿಯನ್ನು ನೋಯಿಸಿದವರು ಯಾರು ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ನಿಮ್ಗೆ ಗೊತ್ತಿರಬೇಕು, ಕೆಲವೊಬ್ರು ಹೇಳ್ತಾರಲ್ಲ, ಆ ದುಡಿಲಿಕ್ಕೆ ಆಗಂಗಿಲ್ಲ, ಪಡಿಲಿಕ್ಕೆ ಆಗಂಗಿಲ್ಲ, ತಡಿಲಿಕ್ಕೆ ಆಗಂಗಿಲ್ಲ ಅಂಥವ್ರು, ಅಮ್ಮ ನಾನು ಬೇರೆ ಮನೆ ಮಾಡಿಬಿಡ್ತೀನಿ, ನನಗೊಂದು ರೂಮ್ ಇದೆ, ನನಗೊಂದು 20-30 ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತಾರೆ. ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಕರ್ಮ. ಆ ಕರ್ಮಗೇಡಿ ಮಕ್ಕಳಿಗೆ ಬೇಡವಾ? ದೂರ ಆಗೋದಂತೆ ಮತ್ತೆ ಇವ್ರು ದುಡ್ಡು ಕೊಟ್ಟು ಅವ್ರಿಗೇನೋ ಅದು ಡೆಪಾಸಿಟ್ಗೆ ಬಾಡಿಗೆಗೆ ದುಡ್ಡು ಕೊಡಬೇಕಂತ ಇದೆಯಂತ ಕರ್ಮ ರೀ. ಇಂಥ ಮಕ್ಕಳು ಇರೋದೇನು ಇರಲಾರ್ದೇನು ಎರಡೂ ಒಂದೇ. ಅದಕ್ಕೆ ಹೇಳ್ತಾರಲ್ಲ, ಗಾಂಧಾರಿ ಕುಂತಿಯ 5 ಮಕ್ಕಳು ಭಾಳ ಯೋಗ್ಯರಾಗಿದ್ದಾಗ ಆಕೆ ಹೊಟ್ಟೆಗೆ ಹೊಡ್ಕೊಂಡು 101 ಪಿಂಡಗಳು ಹೊರಗೆ ಬಂದಿದ್ವಂತೆ. ಅವೇ ದುರ್ಯಾದನ, ದುಶ್ಯಾಸನ, ದುರ್ಮುಖ, ದುರ್ವಿಜಯ, ದುರು ಅಂಥೇಳಿ ಎಲ್ಲ ದುರ್ಬುದ್ಧಿ ಇದ್ದ ಮಕ್ಕಳನ್ನೇ ಹುಟ್ಟಿದ್ರು. ಹೊಟ್ಟೆ ಕಿಚ್ಚಿಗೆ ಹುಟ್ಟೋದೇ ಇಂಥ ಪಿಂಡಗಳು ದಂಡ ಪಿಂಡಗಳು ಅಂತ ಹೇಳ್ತಾ, ತಾಯಿ ದೇವರು ಅನ್ನೋ ಒಂದು ಚಲನಚಿತ್ರದ ಹಾಡನ್ನು ಸಿದ್ಧಲಿಂಗಯ್ಯ ಅವರು ಬಹಳ ಅದ್ಭುತವಾಗಿ ದಿಗ್ದರ್ಶನ ಮಾಡಿದ್ದಾರೆ. ಹಾಗೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ, ಇಲ್ಲಿ ಚಿ. ಉದಯಶಂಕರ್ ಅವರ ಸಾಹಿತ್ಯ, ಇಲ್ಲಿ ಪಿ.ಬಿ. ಶ್ರೀನಿವಾಸ್ ಹಾಗೆ ಜಾನಕಿ ಅಮ್ಮ ಅವರ ಧ್ವನಿ ಕೇಳಬೇಕು ಅಂತಂದರೆ ಯೋಗ ಮಾಡಿರಬೇಕು. ಹಾಯಾಗಿದೆ ಈ ದಿನ, ಮನ ಹಗುರಾಗಿದೆ, ತೂಗಾಡಿದೆ ಈ ತನು ಹೂವಾಗಿದೆ, ಆನಂದವಾಗಿದೆ. ಇಂಥ ಹಾಡನ್ನು ಕೇಳಿದರೆ ಆನಂದ ಸಹಜ. ನೀವು ಆನಂದ ಪಡಲಿ ಅಂತ ಈ ಹಾಡು. ಹಾಯಾಗಿದೆ ಈ ದಿನ, ಮನ
ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ ಹಾಯಾಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ ಸೋತೆ ನಾನೇ ಹಾಯಾಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ ಸವಿ ಮಾತಿನಲ್ಲೇ ಸುಖ ತಂದೆ ನೀನು ಸವಿ ಮಾತಿನಲ್ಲೇ ಸುಖ ತಂದೆ ನೀನು ಕುಡಿ ನೋಟದಲ್ಲೇ ಸೆರೆಯಾದೆ ನಾನು ಈ ಅಂದಕ್ಕೆ ಆಹಾ ಆಹಾ ಮೈ ಮರೆತೆ ನಾನು ಹಾಯಾಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ. ವೀಕ್ಷಕರೇ, ಈಗ 5ನೇ ಹಾಡು ಸ್ವಯಂವರ. ಇಲ್ಲಿ ಹೇಳ್ತಾರಲ್ಲ, ಪ್ರೀತಿ ಇದ್ದಾಗ ಕಣ್ಣಲ್ಲಿ ಆ ಪ್ರೇಮಿಸಿದವರು ಕಾಣ್ತಾರೆ. ಪ್ರೀತಿ ಇದ್ದರೆ ಮನದಲ್ಲಿಯೂ ಅವರು ಆಕೆಗೆ ಆತ ಇರ್ತಾನೆ, ಆತನಿಗೆ ಆಕೆ ಇರ್ತಾಳೆ. ಇಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಎಷ್ಟು ಅದ್ಭುತವಾಗಿದೆ ಅಂತಂದರೆ, RNJ ಗೋಪಾಲ್ ಅವರ ಸಾಹಿತ್ಯ, ಹಾಗೆ PB ಶ್ರೀನಿವಾಸ್, P ಸುಶೀಲಮ್ಮ ಅವರ ಧ್ವನಿ. ಹೆಂಗೆ ಅಂದರೆ, ಒಲವಿದ್ದಾಗ ಪ್ರತಿಯೊಂದು ಗೆಲುವು. ಒಲವು ಸಿಗಬೇಕು ಅಂತಂದರೆ ಇಲ್ಲಿ ಬರೆದಿರಬೇಕು. ಯಾಕಂದರೆ ಕೆಲವೊಂದು ಸತಿ ಯಾರ್ಯಾರ ಪಾಪಿಗಳಿಗೆ ಅದು ಹೇಳ್ತಾರಲ್ಲ, ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಬಿಟ್ಟಿರ್ತವೆ. ಆ ಮಾಣಿಕ್ಯ ಸಿಕ್ಕಾಗ ಅದನ್ನು ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗಂಗಿಲ್ಲ. ಎಲ್ಲ ಇಟ್ಗಳಿಗೆ ಹೋಗ್ತಾರೆ, ಅದು ಸರಿ ಹೋಗೋದಿಲ್ಲ. ಆ ಮಾಣಿಕ್ಯ ಮತ್ತೆ ಹೊರಗೆ ಬರ್ತದೆ, ಇನ್ನೊಬ್ಬರ ಕೈ ಸೇರ್ತದೆ. ಸೊ ಹಂಗಿದ್ದಾಗ ಅವರ ಬಹಳ ಬಂಗಾರ ಆಗ್ತದೆ ಅಂತ ಹೇಳ್ತಾ ಒಂದು ಹಾಡು ಅಂದೆ. ಇಲ್ಲಿ ಪ್ರೇಮದಲ್ಲಿ ಯಾವ ರೀತಿ ಇರ್ತದೆ, ಪದಗಳು ಯಾವ ರೀತಿ ಜೋಡಿಸ್ತಾರೆ ಅನ್ನೋದಕ್ಕೆ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕಾಣ್ತದೆ, ಕಣ್ಣು ಕೂಡ ಅದು ಬಿಂಬ ಅಂತ ಹೇಳ್ತಾರೆ. ಅಲ್ಲಿ ನಿಂತ್ಕೊಂಡಾಗ ಎದುರಿನವರೇ ಕಾಣ್ತಾರೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ. ಕಣ್ಣು ಮಿಂಚುತ್ತಿರ್ತಾವೆ ಒಂದೊಂದು ಸತಿ, ಅವಾಗ ಅದೊಂದು ದೀಪ ಅಂತ ಹೇಳ್ತಾನೆ. ಕವಿಯ ಈ ಕಲ್ಪನೆಗೆ, ಈ ಸಾಹಿತ್ಯಕ್ಕೆ, ಈ ಹಾಡಿಗೆ ನಮೋ ನಮೋ ಅಂತ ಹೇಳ್ತಾ ಈ
ಕಂಡೆ ನನ್ನ ರೂಪ ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ ನಗೆಯು ತಂದ ಮೋಡಿಯಲ್ಲಿ ನಲಿಯು ತನ್ನ ಜೀವ ನಿನ್ನ ತುಂಟ ಹೂನಗೆಯಲ್ಲಿ ಬಾನ ಹಕ್ಕಿ ಹಾಡೋ ವೇಳೆ ಉದಯ ರವಿಯು ಮೂಡುವ ವೇಳೆ ಬಾನ ಹಕ್ಕಿ ಹಾಡೋ ವೇಳೆ ಉದಯ ರವಿಯು ಮೂಡುವ ವೇಳೆ ನೀನು ಬರುವ ದಾರಿಯಲ್ಲಿ ಹೃದಯ ಹಾಸಿ ನಿಲ್ಲುವೆ ಮರದ ನೆರಳ ತಂಪಿನಲ್ಲಿ ನಿನ್ನ ಮಡಿಲ ಹಾಸಿಗೆಯಲ್ಲಿ ತಲೆಯ ನಿಟ್ಟು ಮಲಗಿರುವಾಗ ಸ್ವರ್ಗ ಅಲ್ಲೇ ಕಾಣುವೆ ನನ್ನ ಮನವಾಳ ಬಂದ ನನ್ನವನೇ ಚೆನ್ನಿಗನೇ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ ನಿನ್ನ ಕಣ್ಣ ಕನ್ನಡಿಯಲ್ಲಿ ಹಸಿರು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣೆಯಲ್ಲಿ ಇರಿಸಿ ಹಸಿರು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣೆಯಲ್ಲಿ ಇರಿಸಿ ಒಲಿದು ಬಂದವನ ದೇವತೆಯೋ ಸೊಬಗು ಏನ ಹೇಳಲಿ ಹೂವ ಸಂಗ ಕೂಡಿಯಾಡಿ ತಂಪು ಕದ್ದು ಮೆಲ್ಲನೆ ಓಡಿ ತೂರಿ ಬಂದ ಗಾಳಿಯಂತೆ ಬಂದೆ ನನ್ನ ಬಾಳಲಿ ನಿನ್ನ ಚೆಲುವ ನೋಡಿ ನೋಡಿ ಮೈ ಮರೆತೆ ಮನಸೋದೆ ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ ನಗೆಯು ತಂದ ಮೋಡಿಯಲ್ಲಿ ನಲಿಯು ತನ್ನ ಜೀವ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ಕೇಳಿದ್ರಲ್ಲ. ಈಗ 6ನೇ ಹಾಡು ಭಲೆ ಹುಚ್ಚ ಅನ್ನೋ ಒಂದು ಚಲನಚಿತ್ರ. ಇಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೆ ಜಾನಕಿ ಅಮ್ಮವರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ, ನಾನು ಹೇಳೋದೇ ಬೇಕಾಗಿಲ್ಲ. ಹಾಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಅಂದರೆ ಮೆಲೋಡಿಗೆ ಅದು ಒಂದು ರೀತಿಯಿಂದ ಮುಕುಟ ಅಂತ ಹೇಳ್ಬೋದು. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ. ಆ ದುಂಬಿ ಹಾಡೋದು ಗುಯಿ ಅಂತ ಇರ್ತದೆ, ಅದು ಬಹಳ ಚಂದ. ದುಂಬಿ ಹೂವು ಎರಡು ಪ್ರೇಮಿಗಳು, ಪ್ರಿಯಕರರು ಅಂತ ಹೇಳ್ತಾ ಈ ಹಾಡು. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ. ಕಡಲ ಮುತ್ತೆ ಅಂದ, ಮುತ್ತಿನ ಮುಗುತಿ ಅಂದ,
ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಅಂದವೋ ಅಂದ ಅಂದ, ಅಂದವೋ ಅಂದ ಅಂದ. ಸಂಜೆಯ ವೇಳೆಯಲ್ಲಿ ತಣ್ಣನೆ ಗಾಳಿಯಲ್ಲಿ, ಸಂಜೆಯ ವೇಳೆಯಲ್ಲಿ ತಣ್ಣನೆ ಗಾಳಿಯಲ್ಲಿ ಬಿಸಿಯು ಏರುತ್ತಿಹ ಭಾವನೆ ಏಕೆ? ತಂಪು ಗಾಳಿಯಲಿ ಇಂಪು ಗಾನದಲ್ಲಿ ಮನದಿ ಮೋಹ ಮೂಡಿ ಕಾಡಿದೆ ಅದಕ್ಕೆ. ನಿನ್ನಲೇ ಆಸೆಯು ನನಗೇಕೆ? ಓ ನನ್ನನು ಕೆಣಕುವ ಇಂಥ ಮಾತೇಕೆ? ಆ ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ, ಚಂದವೋ ಚಂದ ಚಂದ. ಕಣ್ಣುಗಳ ನುಡಿಯೇನು ನನ್ನೆದೆ ಹಾಡೇನು, ಕಣ್ಣುಗಳ ನುಡಿಯೇನು ನನ್ನೆದೆ ಹಾಡೇನು, ಒಂದು ತಿಳಿಯದ ಕಾರಣವೇನು? ಹೇಳುವ ಮಾತಲ್ಲ, ಕೇಳುವ ಕಥೆಯಲ್ಲ, ಹೃದಯದ ಹಾಡಿಗೆ ಭಾಷೆಯಿಲ್ಲ. ಏನಿದು ನನ್ನಲ್ಲಿ ಆನಂದ? ಒಲಿದ ದೇವನು ತಂದ ಸಂಬಂಧ. ಆ ಕಡಲ ಮುತ್ತೆ ಅಂದ, ಮುತ್ತಿನ ಮೂಗುತಿ ಅಂದ, ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣಿ ಅಂದ. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ. ಹೆಣ್ಣಿನ ಕಣ್ಣಿ ಅಂದ, ಅಂದವೋ ಅಂದ ಅಂದ. ನಿನ್ನಯ ಸ್ನೇಹ ಚಂದ, ಚಂದವೋ ಚಂದ ಚಂದ. ವೀಕ್ಷಕರೇ, ಈಗ ಯುಗಾದಿ ಸಂಭ್ರಮದ 7ನೆಯ ಹಾಗೂ ಕೊನೆ ಹಾಡು. ಸಂಭ್ರಮ ಮುಗಿಯಲ್ಲ, ಸಂಭ್ರಮ ಕಂಟಿನ್ಯೂ ಇರ್ತದೆ. ಶ್ರೀಮಂತನ ಮಗಳು ಅನ್ನೋ ಒಂದು ಚಲನಚಿತ್ರದಲ್ಲಿ ಇಲ್ಲಿ ವಿಷ್ಣುವರ್ಧನ್ ಹಾಗೆ ಜಯಂತಿ ಅಮ್ಮವ್ರು ನಟಿಸಿದ್ದಾರೆ. GK ವೆಂಕಟೇಶ್ ಅವರ ಸಂಗೀತ, ಹೀಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆ SP ಜಾನಕಿ ಅಮ್ಮ ಅವರು ಈ ಧ್ವನಿಯನ್ನು ಕೇಳಿ ವಿಶೇಷವಾಗಿ ನನಗೆ ಬಹಳ ಇಷ್ಟ ಆಗಿದ್ದು ಈ ಸ್ಟಾರ್ಟಿಂಗ್ ಏನು ಸಂಗತಿ ತಗೊಳ್ತಾ ಅಲ್ಲ ಜಾನಕಿ ಅಮ್ಮ ಅವರು, ಬೀಸೋ ಗಾಳಿಯಿಂದು ಆ ಮೆಲೋಡಿ ಹೆಂಗಿರ್ತದೆ ನೋಡಿ, ಎಲ್ಲಾದರೂ ಸ್ವಲ್ಪ ಕರ್ಕಶ ಅನ್ನೋ ಪದ ಇಲ್ಲ. ಹಾಗೆ ಅದು ಯಾವುದೇ ರೀತಿಯಿಂದ ಹಾಗೆ ಸಾಧ್ಯನೇ ಇಲ್ಲ, ಯಾಕಂದರೆ ಆಕೆ ಸಂಗೀತ ಶಾರದೆ. ಹೆಂಗಿದೆ ಹಾಡು ಅಂತಂದರೆ, ಶ್ರೀಮಂತರು ಬಡವರು ಸಾಮ್ಯತೆ ಇರಲ್ಲ, ತಾರತಮ್ಯ. ಯಾಕಂದರೆ ಶ್ರೀಮಂತಿಕೆನೇ ಅದರಲ್ಲಿ ಒಂದು ಕದರ್ ಇರ್ತದೆ, ಸೊಕ್ಕಿರ್ತದೆ. ಆಕೆ ಶ್ರೀಮಂತ ಇರ್ತಾಳೆ, ಆದರೆ ಈತ ಬಡವರಿರ್ತಾನೆ. ನಂದೇ ಲೋಕ ಬೇರೆ, ನಿಂದೇ ಲೋಕ ಬೇರೆ. ಆಕೆ ಒಂದು ಮಾತು ಹೇಳ್ತಾಳೆ, ಬೀಸೋ ಗಾಳಿಯಿಂದು ಒಲವಿಂದ ಬಳಿಗೆ ಬಂದು ನೀನೇ ಇನಿಯನೆಂದು ಸವಿ ಮಾತ ಹೇಳಿತು. ನೀನೇ ಇನಿಯ ಅಂತ ಹೇಳ್ತಾಳೆ, ಪ್ರಶ್ನೆ ಉತ್ತರ ರೀತಿಯಲ್ಲಿ. ನೀನೇ ಇನಿಯನೆಂದು ಸವಿ ಮಾತ ಹೇಳಿತು, ಮನವಿಂದು ನಾಚಿತು ಅಂತ ಹೇಳಿದಾಗ ಆತ ಹೇಳ್ತಾನೆ, ನಂದು ನಿಂದು ಲೆವೆಲ್ ಬೇರೆ ಆಗ್ತದೆ. ಅದೇ ಬೀಸೋ ಗಾಳಿ ನನಗೇನು ಹೇಳ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಬೀಸೋ ಗಾಳಿಯಿಂದ ನನ್ನ ಬಳಿ ಬಂದು, ಈಗ ಈ ತಾರತಮ್ಯ ಭಾಳ ಇದೆ.
ನನ್ನನ್ನು ದೂರ ತಳ್ಳೀತು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಹೆಂಗೆ ಪ್ರಶ್ನೆ ಅಂದರೆ, ಕೊನೆಗೆ ಓಲೈಸಿದ್ರೆ ಪ್ರೀತಿ ಅಂತ ಹೇಳ್ತಾ, ಪ್ರೀತಿ ಇದ್ದರೆ ಜಗತ್ತು ಅಂತ ಹೇಳ್ತಾ, ಈಗ ನೀವು ಎಲ್ಲರನ್ನು ಪ್ರೀತಿಸಿ ಅಂದರೆ ಪ್ರೀತಿಸುವ ಯೋಗ್ಯತೆ ನಿಮಗಿರಬೇಕು, ಹಾಗೆ ಅವರು ಕೂಡ ಅಷ್ಟೇ ಅದ್ಭುತವಾಗಿರಬೇಕು. ಪ್ರೀತಿ ಇದ್ದರೆ ಜಗ, ಅದಕ್ಕೆ ಹೇಳ್ತಾರಲ್ಲ ಲವ್ ಈಸ್ ಗಾಡ್ ಅಂತ. ಈ ಯುಗಾದಿಯ ಶುಭ ಸಂದರ್ಭದಲ್ಲಿ ಈ 7 ಹಾಡುಗಳು ನಿಮ್ಮ ಮನೆಗೆ ಬರ್ತವೆ. ಪ್ರತಿಯೊಂದು ಬಾಗಿಲನ್ನು ತೆಗಿರಿ, ಮನದ ಬಾಗಿಲನ್ನು ತೆಗೆದು ಯುಗಾದಿಯನ್ನು ಆಚರಿಸಿ. ನಮಸ್ಕಾರ. ಬೀಸು ಗಾಳಿಯಿಂದ ಒಲವಿಂದ ಬಳಿಗೆ ಬಂದು ನೀನೇ ಎನೆಯಲೆಂದು ಸವಿ ಮಾತಾ ಹೇಳಿತು. ಬೀಸು ಗಾಳಿಯಿಂದ ಒಲವಿಂದ ಬಳಿಗೆ ಬಂದು ನೀನೇ ಎನೆಯಲೆಂದು ಸವಿ ಮಾತಾ ಹೇಳಿತು. ಮನವು ನಾಚಿತು. ಬೀಸೋ ಗಾಳಿಯುವುದು ನಿನ ಕಂಡು ಬಳಿಗೆ ಬಂದು ಹೂವು ಲತೆಯಲ್ಲಿರಲು ಸೊಗಸೆಂದು ಹೇಳಿತು, ದೂರ ತಳ್ಳಿತು. ತೇಲಾಡು ಮೋಡ ಚಂದ, ನೀಲ ಗಗನ ಇನ್ನು ಅಂದ, ಹಿಡಿಯುವಾಸೆಯೇನೆ ಕೈಗೆ ಸಿಗುವುದೇನೆ, ತೀರದಾಸೆ ತಾನೇ. ಬೀಸೋ ಗಾಳಿಯುವುದು ನಿನ ಕಂಡು ಬಳಿಗೆ ಬಂದು ಹೂವು ಲತೆಯಲ್ಲಿರಲು ಸೊಗಸೆಂದು ಹೇಳಿತು, ದೂರ ತಳ್ಳಿತು.
ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನಿಮ್ಗೆ ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ರೂಪಾಯಿ ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ. ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಲ್ಲ ಅಂದ್ರೆ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 190ಕ್ಕೆ ಮಾರ್ತಾವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್. 1,95,000ಕ್ಕೆ ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಟೈರ್, 4 ಅಷ್ಟೇ ಹಾಕ್ಸಿದೀನಿ. ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000ಕ್ಕೆ SX4. ಇದು ಸೇಮಾ? ಮಾರುತಿ ZXi ಗಾಡಿ ಇದು ಸರ್. ಓಕೆ, ಹೇಳಿ ಸರ್ ಇನ್ನೊಂದು ಆಫರ್. ಸರ್ 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ. ಯಾವ್ದಾದ್ರು ಕಾರ್ ತಗೊಳ್ಳಿ, 7 ದಿನ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.